ಗುರು ಇಷ್ಟು ದಿನ ನಮ್ಮ RCB ಫ್ಯಾನ್ಸ್ಗಳು ಯಾವುದಕ್ಕೆ ವೇಟ್ ಮಾಡ್ತಿದ್ರು ಅದೆಲ್ಲ ಕೂಡ ಕನಸು ನನಸಾಗೋ ಟೈಮ್ ಕೂಡ ಬರ್ತಿದೆ. ನೋಡ್ಬೋದು ಗುರು, ನಮ್ಮ RCB ಈಗ 5ಕ್ಕೆ 5 ಕೂಡ ವಿನ್ ಆಗಿದ್ದು ಸ್ಟ್ರಾಂಗ್ ಟೀಮ್ ತರ ಬೆಳೀತಾ ಹೋಗ್ತಾ ಇದೆ. ವುಮೆನ್ಸ್ ಅದು RCB ವುಮೆನ್ಸ್ ಮ್ಯಾಚ್ ಇವತ್ತಿನ ಮ್ಯಾಚ್ ಸೇರಿ ಟೋಟಲ್ ಆಗಿ 5ಕ್ಕೆ 5 ಕೂಡ ವಿನ್ ಆಗಿರುವಂತದ್ದು. ಒಂದೇ ಒಂದು ಮ್ಯಾಚ್ ಲಾಸ್ ಇಲ್ಲ. ಸೊ ಹಿಂಗೆ ತಮ್ಮ ಆಟವನ್ನ ಕಂಟಿನ್ಯೂ ಮಾಡಿದ್ರೆ ಈ ಸಲ ಕೂಡ ಅಷ್ಟೇ 99% ಕಪ್ಪು ಹೊಡೆದಲ್ಲಿ ಅನುಮಾನ ಇಲ್ಲ. ಇನ್ನ 1% ಏನೋ ನಾನು ಹೇಳ್ತಾ ಇಲ್ಲ, ಅಂದ್ರೆ ಇದು ಗೇಮ್ ಗುರು, ಏನ್ ಬೇಕಾದ್ರೂ ಚೇಂಜಸ್ ಆಗ್ಬೋದು. ಹಾಗಾಗಿ ನಂಗಂತೂ 99% ಕನ್ಫರ್ಮ್ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಅದಾದ್ಮೇಲೆ ಇವತ್ತು ಕೂಡ ಅಷ್ಟೇ ಹೊಸತನ ತರ್ತಾ ಇರಬೇಕು ಅಂತ ಗೌತಮಿ ನಾಯ್ಕ್ ಒನ್ ಮ್ಯಾನ್ ಆರ್ಮಿ ತರ ಟೀಮ್ಗೆ ಆಡಿ ಕೊಟ್ಟಿರುವಂತದ್ದು. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಎಲ್ಲ ಕೂಡ ಫ್ಲಾಪ್ ಕೂಡ ಆದ್ರು. ಇವತ್ತಂತೂ ಗೌತಮಿ ನಾಯ್ಕ್ ಚೆಚ್ಚಿ ಕೆಡು ಬಿಟ್ಟಿದ್ರೆ. ಲಾಸ್ಟ್ ಅದು ಒಂದು ಮ್ಯಾಚ್ ಅನ್ನು ಆಡಿದ್ದಾರೆ, ಮತ್ತೆ ಅವರು ಹೊಸ ಪ್ಲೇಯರ್ ಕೂಡ ಆಗಿದ್ದಾರೆ. ನಾನು ಇವ್ರು ಸ್ಟಾರ್ಟ್ಸ್ ಚೆಕ್ ಮಾಡಿರೋ ಪ್ರಕಾರ ಇದುವರೆಗೂ 3 WPL ಮ್ಯಾಚಸ್ ಆಡಿರೋದಷ್ಟೇ. ಅದರಲ್ಲಿ ಇದು ಅವ್ರದ್ದು ಎರಡನೇ ಇನ್ನಿಂಗ್ಸ್ ಕೂಡ ಆಗಿದೆ. ಫಸ್ಟ್ನೇ ಇನ್ನಿಂಗ್ಸ್ ಏನೋ ಸಿಕ್ಕಿತ್ತು, ಬಟ್ ಅದರಲ್ಲಿ ಪರ್ಫಾರ್ಮ್ ಮಾಡಿಲ್ಲ. ಇವತ್ತಂತೂ ಸಾಲಿಡ್ ಆಗಿ ಪರ್ಫಾರ್ಮ್ ಕೂಡ ಮಾಡಿದ್ರೆ ಇಡೀ ಸ್ಟೇಡಿಯಂಗೆ ಒಂಥರ ಬೆಂಕಿ ಹಚ್ಚಿ RCB ಟೀಮ್ ಅನ್ನ ವಿನ್ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಇವತ್ತಿನ ಮ್ಯಾಚ್ ಹೇಗೆ ಹೋಯ್ತು, ಯಾವ್ಯಾವ ತರ ಆಡಿದ್ದಾರೆ ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋದಲ್ಲಿ ಅನಲೈಸ್ ಕೂಡ ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಕೊಡೋದಿಲ್ಲ ಅಂದ್ರೆ ಹೊಡಿ ಒಂದು ಲೈಕ್ ಅನ್ನ. ದಯವಿಟ್ಟು RCB ಫ್ಯಾನ್ಸ್ ಗೆ ಕೇಳ್ಕೊಳ್ಳೋದು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಮುಂದೆ ಬರ್ತಾನೆ ಇರುತ್ತೆ. ಸಖತ್ತಾಗಿ ಅನಲೈಸ್ ಕೂಡ ಮಾಡೋಣ, ಪ್ರೆಡಿಕ್ಷನ್ ಮಾಡೋಣ, ಮತ್ತೆ ಪೋಸ್ಟ್ ಮ್ಯಾಚ್ ಅನಲೈಸ್ ಕೂಡ ಮಾಡ್ತಾ ಇರ್ತೀವಿ. ರೆಗ್ಯುಲರ್ ಅಪ್ಡೇಟ್ ಇದ್ದೇ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಆಕ್ಚುಲಿ ಇನ್ನು ಮ್ಯಾಚ್ ಕೂಡ ನಡ್ತಿದೆ. ಇನ್ನು ಎಷ್ಟಿದೆ ಗೊತ್ತಾ, 11 ಬಾಲಿಗೆ 72 ರನ್ ಕೊಡ್ಬೇಕು. ನನಗೆ ಗೊತ್ತು ಗುಜರಾತ್ ಕೋಚ್ ಎದ್ ಬಂದ್ರು ಕೂಡ ಇದನ್ನ ಹೊಡಿಯಕ್ಕಾಗಲ್ಲ ಅಂತ. ಹಾಗಾಗಿ ನಾನೇ ಡಿಕ್ಲೇರ್ ಮಾಡಿಬಿಟ್ಟಿದ್ದೀನಿ RCB ವಿನ್ ಆಗಿದೆ ಅಂತ. ಸೊ ಇವತ್ತಿನ ಮ್ಯಾಚ್ ಎಲ್ಲಿ ನಡೀತು ಅಂದ್ರೆ ಕೊಟಂಬಿ ಸ್ಟೇಡಿಯಂ ಅಲ್ಲಿ. ನಿಮ್ಗೆಲ್ಲ ಇದು ಗೊತ್ತಿರಂಗೆ ಬ್ಯಾಟಿಂಗ್ ಪಿಚ್ ಕೂಡ ಆಗಿದೆ. ಸೊ ಇಲ್ಲಿ ಯಾರು ಟಾಸ್ ಅನ್ನ ವಿನ್ ಆಗ್ತಾರೆ ಆಲ್ಮೋಸ್ಟ್ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಬೀಳೋದ್ರಿಂದ ಬೌಲಿಂಗ್ ಮಾಡಕ್ ಕಷ್ಟ ಆಗುತ್ತೆ ಅಂತ, ಮತ್ತೆ ಬ್ಯಾಟ್ಸ್ಮನ್ಸ್ ಗಳಿಗೆ ಈಸಿ ಆಗುತ್ತೆ ಅಂತ ಇವತ್ತೇನ್ ಮಾಡಿದ್ರು, ಗುಜರಾತ್ ಟೈಟನ್ಸ್ ಟಾಸ್ ಅನ್ನ ವಿನ್ ಕೂಡ ಆದ್ರೂ ಬೌಲಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಆದ್ರೆ ಬ್ಯಾಡ್ ಲಕ್ ಗುರು, ನಮ್ಮ RCB ಕಡೆ ಕಂಪ್ಲೀಟ್ ಆದ ಲಕ್ ಕೂಡ ಬಂದ್ಬಿಟ್ಟಿದೆ. ಈಗ ನೀವು ಯಾವುದೇ ಬ್ಯಾಟಿಂಗ್ ತಗೊಳ್ಳಿ, ಬೌಲಿಂಗ್ ತಗೊಳ್ಳಿ, ಚೆಚ್ಚೋದೊಂದು ಮಾತ್ರ ಗೊತ್ತಿದೆ ಅಷ್ಟೇ. ಆ ತರ ಚೆಚ್ಚುತ್ತೀವಿ ಅಂತ RCB ಅವರು ಇವತ್ತು ಆಡಿರೋದು. ಸೊ RCB ಫಸ್ಟ್ ಇನ್ನಿಂಗ್ಸ್ ಕೂಡ ಸ್ಟಾರ್ಟ್ ಮಾಡಿದ್ರು. ನೋಡಬಹುದು ಸ್ಟಾರ್ಟಿಂಗ್ ಬರ್ತದಂಗೆ ಗ್ರೇಸ್ ಹ್ಯಾರಿಸ್ ರೇಣುಕಾ ಸಿಂಗ್ ಗೆ ಔಟ್ ಕೂಡ ಆದ್ರು. ಜಾಸ್ತಿ ರನ್ ಇವತ್ತು ಮಾಡಲಿಲ್ಲ, ಕೇವಲ ಒಂದೇ ಒಂದು ರನ್ ಕೊಟ್ಬಿಟ್ಟು ಔಟ್ ಆದ್ರು. ಅದಾದ್ಮೇಲೆ ಸ್ಮೃತಿ ಮಂದಣ್ಣ ಫಾರ್ಮ್ ಅನ್ನ ಕಂಟಿನ್ಯೂ ಕೂಡ ಮಾಡಿದ್ರು. ಆದ್ರೆ ಅವರು ಕೂಡ ಅಷ್ಟೇ ಜಾಸ್ತಿ ಕಂಟ್ರಿಬ್ಯೂಷನ್ ಇವತ್ತು ಮಾಡಲಿಲ್ಲ. ಕೇವಲ 23 ಬಾಲಿಗೆ 26 ರನ್ ಕೂಡ ಕೊಟ್ಟಿರುವಂತದ್ದು. ಕೇವಲ 4 4 ಕೂಡ ಕೊಟ್ಟಿದ್ದಾರೆ. ಅದಾದ್ಮೇಲೆ ಜಾರ್ಜಿಯಾ ಹೋಲ್ ಕೂಡ ಅಷ್ಟೇ ಇವತ್ತಿನ ಮ್ಯಾಚ್ ಅಲ್ಲಿ ಏನೋ ಪರ್ಫಾರ್ಮ್ ಕೂಡ ಮಾಡಿಲ್ಲ. ಅವರು 1 ರನ್ಗೆ ಔಟ್ ಕೂಡ ಆದ್ರು. ಅದಾದ್ಮೇಲೆ ತಗೊಳ್ಳಿ ಕಡೆ ಬಂದ್ರು ಗೌತಮಿ ನಾಯಕ್, ಹೊಸ ಪ್ಲೇಯರ್ ಗಳು. ನಾನು ಸ್ಟಾಟ್ಸ್ ಅನ್ನ ಚೆಕ್ ಮಾಡಿದೆ, ಅವಾಗ ಹೇಳ್ದಂಗೆ ಏನು ಸಿಗಲಿಲ್ಲ. ಹೇಳ್ಬೇಕಂದ್ರೆ ಲಾಸ್ಟ್ 3 ಮ್ಯಾಚಸ್ ಅಲ್ಲಿ ಕೂಡ ಇದ್ರು, ಆದ್ರೆ ಅವರಿಗೆ ಒಂದ್ಸಲಿನ ಚಾನ್ಸ್ ಕೂಡ ಸಿಕ್ಕಿತ್ತು, ಅವ್ರು ಆಡಿರಲಿಲ್ಲ ಅಷ್ಟೇ. ಇವತ್ತಿನ ಮ್ಯಾಚ್ ಅಲ್ಲಿ ನಾನು ಏನು ಅನ್ನೋದನ್ನ ಈ ಒಂದು ಮ್ಯಾಚ್ ಅಲ್ಲಿ ಪ್ರೂವ್ ಕೂಡ ಮಾಡಿದ್ರೆ, ಕಡಿಮೆ ಆಟ ಆಡಿದಾರ. ನೋಡ್ಬೋದು ಇಲ್ಲಿ 55 ಬಾಲಿಗೆ 73 ರನ್ ನೋಡಿದಿರುವಂತದ್ದು, 7 4 1 6 ಅನ್ನ ಚೆಚ್ಚಿಬಿಟ್ಟಿದ್ರೆ 132 ಸ್ಟ್ರೈಕ್ ರೇಟ್ ಅಲ್ಲಿ. ಇವರೊಬ್ಬರೇ ಸುಮಾರು ಒಂದು 73 ರನ್ನ ಕಂಟ್ರಿಬ್ಯೂಷನ್ ಮಾಡಿ ಟೀಮ್ಗೆ ರನ್ ತಂದು ಕೊಟ್ಟಿರುವಂತದ್ದು. ಅದಾದ್ಮೇಲೆ ರಿಚಾ ಘೋಷ್ ಕೂಡ ಅಷ್ಟೇ, ಅವರು ಕೂಡ ಸ್ವಲ್ಪ ಆಡಿದ್ದಾರೆ. 20 ಬಾಲಿಗೆ 27 ರನ್. ಸ್ಮೃತಿ ಮಂದಣ್ಣ ಮತ್ತೆ ರಿಚಾ ಘೋಷ್ ಸ್ವಲ್ಪ ಆಡಿದರೆ, ಅದ್ ಬಿಟ್ರೆ ಗೌತಮಿ ನಾಯ್ಕ್. ಸೊ ಅವ್ರು ಮೂರು ಜನದಿಂದ ಇವತ್ತು ಸ್ಕೋರ್ ಕೂಡ ಆಗಿರುವಂತದ್ದು. ಅದಾದ್ಮೇಲೆ ರಾಧಾ ಯಾದವ್ 8 ಬಾಲಿಗೆ 17 ರನ್ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಇನ್ನ ಯಾರು ಕೂಡ ಇಲ್ಲ, ಶ್ರೇಯಾಂಕ್ ಪಾಟೀಲ್ ಕೂಡ ಬಂದಿದ್ದಾರೆ. 2 ಬಾಲಿಗೆ 2 4 ಕೂಡ ಚೆಚ್ಚಿದ್ರು. ಅದೆಲ್ಲ ನೀವು ನೋಡಿದ್ರಿ ಅನ್ಕೊಳ್ತೀನಿ. ಅದಾದ್ಮೇಲೆ ಇನ್ನ ಯಾರು ಗುಜರಾತ್ ಜೈಂಟ್ಸ್ ನ ಬೌಲಿಂಗ್ ಕಡೆ ಬರೋದಾದ್ರೆ ರೇಣುಕಾ ಸಿಂಗ್ ಗೆ ಒಂದು ವಿಕೆಟ್, ಅದಾದ್ಮೇಲೆ 23 ರನ್ ಹೊಡ್ಸ್ಕೊಂಡಿದ್ದಾರೆ. ಅದಾದ್ಮೇಲೆ ಯಾರು ಕಾಶ್ವಿ ಗೌತಮ್ ಗುರು 2 ವಿಕೆಟ್ ಅನ್ನು ತೆಗೆದಿದ್ದಾರೆ. ಆದ್ರೆ 38 ರನ್ ಕೊಟ್ಟಿರುವಂತದ್ದು, ಸಖತ್ತಾಗಿ ಹೊಡ್ಸ್ಕೊಂಡಿದ್ದಾರೆ. ಅದಾದ್ಮೇಲೆ ಗಾರ್ಡ್ನರ್ ಕೂಡ ಅಷ್ಟೇ, ನೋಡ್ಬೋದು ಇಲ್ಲಿ 4 ಓವರ್ ಅಲ್ಲಿ 43 ರನ್ ಹೊಡ್ಸ್ಕೊಂಡು 2 ವಿಕೆಟ್ ಅನ್ನ ಕೂಡ ತೆಗೆದಿದ್ದಾರೆ. ಅದಾದ್ಮೇಲೆ ಸೋಫಿ ಡಿವೈನ್ ಗೆ ಒಂದು ವಿಕೆಟ್ ಕೂಡ ಬಿದ್ದಿರುವಂತದ್ದು. ಅದಾದ್ಮೇಲೆ ಇನ್ನು ಮ್ಯಾಚ್ ನಡೀತಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ 6 ಬಾಲಿಗೆ 65 ರನ್ ಕೂಡ ಬೇಕು. ಕೋಚರ್ ಅಲ್ಲ, ಹೆಡ್ ಕೋಚ್ ಬಂದ್ರು ಕೂಡ ಅಷ್ಟೇ ಚೇಸ್ ಮಾಡಕ್ ಆಗೋದಿಲ್ಲ. ನಮ್ಮ RCB ವಿನ್ ಕೂಡ ಆಯ್ತು. ಟೋಟಲ್ ಆಗಿ ನಮ್ಮ RCB ಅವರು 178 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ಎಷ್ಟು 6 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ಅದಾದ್ಮೇಲೆ ತಗೊಳ್ಳಿ ಈ ಕಡೆ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಕೂಡ ಆಯ್ತು. ಸ್ಟಾರ್ಟಿಂಗ್ ನೋಡಿದ್ವಿ ಅಂದ್ರೆ ಟಾಪ್ 4 ಬ್ಯಾಟ್ಸ್ಮನ್ ಯಾರು ಕೂಡ ಆಡೇ ಇಲ್ಲ ಗುರು. ಬೆತ್ ಮೋನಿ ಬಂದ್ರು ಕೇವಲ 3 ರನ್ನಿಗೆ ಔಟು. ಅದಾದ್ಮೇಲೆ ಸೋಫಿ ಡಿವೈನ್ 0ಗೆ ಔಟು. ಅನುಷ್ಕಾ ಶರ್ಮಾ ಅಂತೂ 20 ಬಾಲಿಗೆ 18 ರನ್ ಔಟು. ಅದಾದ್ಮೇಲೆ ಕನಿಕಾ ಹೂಜಾ ಕೂಡ ಅಷ್ಟೇ 0 ರನ್ನಿಗೆ ಔಟು. ಇದರಲ್ಲಿ ಆಡಿರೋದು ಯಾರು ಅಂದ್ರೆ, ಸೊ ನಮ್ಮ RCB ಗೌತಮಿ ನಾಯ್ಕರ್ ಆಡಿದ್ರು. ಅಂದ್ರೆ ಇಲ್ಲಿ ಗಾರ್ಡ್ನರ್ ಆಡಿದರೆ 43 ಬಾಲಿಗೆ 54 ರನ್ ಹೊಡೆದು ಸಾಯ್ಲಿ ಸತ್ಗೆರೆಗೆ ಔಟ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಕಾಶ್ವಿ ಗೌತಮ್ ಕೂಡ ಅಷ್ಟೇ 4ಕ್ಕೆ ಔಟು. ಅದಾದ್ಮೇಲೆ ಜಾರ್ಜಿಯಾ ವಾರಮ್ 2 ರನ್ನಿಗೆ ಔಟು. ಅದಾದ್ಮೇಲೆ ಫುಲ್ಮಲಿ 15 ಬಾಲಿಗೆ 14 ರನ್ ಕೂಡ ಕೊಟ್ಟಿರುವಂಥದ್ದು. ಇನ್ನು ತನುಜಾ ಕನ್ವೇರು ಇನ್ನು ಬ್ಯಾಟಿಂಗ್ನ ಆಡ್ತಿದ್ದಾರೆ. ರೇಣುಕಾ ಸಿಂಗ್ ಇಬ್ರು ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ಆಡ್ತಿದ್ದಾರೆ. ಬಟ್ ಆದ್ರೂ ಕೂಡ ನಮ್ಮ RCB ವಿನ್ ಅಂತ ಈಗಾಗಲೇ ಕನ್ಸಿಡರ್ ನಾನು ಆಗಲೇ ಮಾಡಿಬಿಟ್ಟಿದ್ದೀನಿ. ಇನ್ನು ನಮ್ಮ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರೋದ್ರೆ ಸಖತ್ತಾಗಿ ಇವತ್ತು ಕಂಟ್ರೋಲ್ ಮಾಡಿರುವಂಥದ್ದು. ನೋಡ್ಬೋದು ಇಲ್ಲಿ ಲಾರೆನ್ ಬೆಲ್ಗೆ ಒಂದು ವಿಕೆಟ್ ಕೂಡ ಸಿಕ್ಕಿದೆ, ಮತ್ತೆ ಒಂದು ಮೇಡನ್ ಕೂಡ ಮಾಡಿದ್ದಾರೆ. ಮತ್ತೆ ಸಾಯ್ಲಿ ಸತ್ಕರ್ ಅಂತ ಇವತ್ತಿನ ಮ್ಯಾಚಲ್ಲಿ
ಸಖತ್ತಾಗಿ ಪರ್ಫಾರ್ಮೆನ್ಸನ್ನು ಕೂಡ ಮಾಡಿದ್ರೆ ಸ್ಟೇಡಿಯಂನ ಮತ್ತು ಬ್ಯಾಟ್ಸ್ಮನ್ಸ್ನ ಕಿತ್ತು ಆಚೆ ಹಾಕಿಬಿಟ್ಟಿದ್ದಾರೆ. ನೋಡ್ಬೋದು 4 ಓವರ್ಗೆ 21 ರನ್ ಹೊಡ್ಸ್ಕೊಂಡಿರುವಂಥದ್ದು, 3 ವಿಕೆಟನ್ನು ತೆಗೆದುಬಿಟ್ಟಿದ್ದಾರೆ. ಸಖತ್ತು ಬೌಲಿಂಗ್ ಮಾತ್ರ. ಅದಾದಮೇಲೆ ಡಿ ಕ್ಲರ್ಕಿಗೆ ಇವತ್ತು 2 ವಿಕೆಟ್ ಕೂಡ ಬಿದ್ದಿದೆ, ಅಂದರೆ ಅಕ್ಕ ಬ್ಯಾಕ್ ಟು ಫಾರ್ಮ್ ಕೂಡ ಆಗಿದ್ದಾರೆ ಇವತ್ತು. ಅದಾದಮೇಲೆ ಕೇವಲ 15 ರನ್ ಅಷ್ಟೇ ಹೊಡ್ಸ್ಕೊಂಡಿರೋದು. ಅದಾದಮೇಲೆ ರಾಧಾ ಯಾದವ್ಗೆ 1 ವಿಕೆಟು, ಅದಾದಮೇಲೆ ಶ್ರೇಯಾಂಕ ಪಟೇಲಿಗೆ 1 ವಿಕೆಟ್ ಕೂಡ ಬಿದ್ದಿರುವಂಥದ್ದು. ಅಲ್ಲಿಗೆ ಟೋಟಲ್ ಆಗಿ ನಮ್ಮ RCB 5-5 ಮ್ಯಾಚ್ನಿಂದ ವಿನ್ ಕೂಡ ಆಗಿದೆ. ಇದೇ ರೀತಿಗೆ ಇನ್ನು ನೆಕ್ಸ್ಟ್ IPL ಕೂಡ ಸ್ಟಾರ್ಟ್ ಆಗ್ತಿದೆ. ನಮ್ಮ ಮೆನ್ಸ್ ಕೂಡ ಇದೇ ರೀತಿ ಸಾಲಿಡ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂದ್ರೆ ನಾವೆಲ್ಲ ಕಾಲರ್ ಎತ್ಕೊಂಡು ಓಡಾಡ್ಬೋದು. ಒಂದು ಸ್ಟ್ರಾಂಗ್ ಟೀಮು ನಮ್ಮ RCB ಹಾಗೆ ಹೀಗೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಮ್ಯಾಚ್ RCB ಮತ್ತೆ ಯಾವ ಮ್ಯಾಚ್ ಇದೆ ನಾನು ನೋಡಿಲ್ಲ, ಆ ಮ್ಯಾಚಲ್ಲಿ ಕೂಡ ವಿನ್ ಆಗಲಿ, ಫೈನಲಿಗೆ ಹೋಗ್ಲಿ, ಕಪ್ ಹೊಡ್ಕೊಂಬರ್ಲಿ ಅಂತ ನಾವೆಲ್ಲ ಬ್ಲೆಸ್ಸಿಂಗ್ಸ್ ಮಾಡೋಣ. ಇವತ್ತಿನ ಮ್ಯಾಚ್ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು RCB ಫ್ಯಾನ್ಸ್ ಕೈ ಬಿಡ್ಬೇಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.